ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನ್ಯಾಕ್ಸಾ ಪ್ರಾಬ್ಲಮ್ ಬೈ ಬ್ರಾಂಚ್ ಆ್ಯಂಡ್ ಬೌಂಡ್ ಅಲ್ಗೋರಿದಮ್ ಯೂಸ್ ಮಾಡಿಕೊಂಡು ಸ್ಪೇಸ್ ಟ್ರೀನ ಹೇಗಪ್ಪ ಕನ್ಸ್ಟ್ರಕ್ಟ್ ಮಾಡೋದು ಅಂತೇಳಿ ಡಿಸ್ಕಸ್ ಮಾಡೋಣ. ಇದು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಜೂನ್-ಜುಲೈ 2024ರಲ್ಲಿ V2ದಲ್ಲಿ ಕೇಳಿದ್ದಾರೆ. ಸೊ ಇಟ್ ಈಸ್ ಇಂಪಾರ್ಟೆಂಟ್. ಸೊ ಹೇಗಪ್ಪ ಅಂತೇಳಿ ಈಗ ಡಿಸ್ಕಸ್ ಮಾಡೋಣ. ಸಾಲ್ವ್ ದ ಫಾಲೋಯಿಂಗ್ ನ್ಯಾಕ್ಸಾ ಪ್ರಾಬ್ಲಮ್ ಯೂಸಿಂಗ್ ಬ್ರಾಂಚ್ ಆ್ಯಂಡ್ ಬೌಂಡ್ ಗಿವನ್ ದ ಫಾಲೋಯಿಂಗ್ ಡಾಟಾ. ಕೆಪಾಸಿಟಿ ಆಫ್ ನ್ಯಾಪ್ಸ್ಯಾಕ್ M=10 ಕೊಟ್ಟಿದ್ದಾರೆ ಕೆಪಾಸಿಟಿ. ಈಗ ಕ್ವಶನ್ ಇದು ನಮಗೆ ಕ್ವಶನ್ ಟೇಬಲ್. ಐಟಮ್ ಎಷ್ಟಿದೆ? 4 ಇದೆ. ಅದರ ವೇಟ್ ಆಫ್ ಫಸ್ಟ್ ಐಟಮ್ ಏನು? 4 ಇದೆ. ವೇಟ್ ಆಫ್ ಸೆಕೆಂಡ್ ಐಟಮ್ ಏನಿದೆ? 7 ಇದೆ. ವೇಟ್ ಆಫ್ ಥರ್ಡ್ ಐಟಮ್ ಏನಿದೆ? 5 ಇದೆ. ಮತ್ತು ವೇಟ್ ಆಫ್ 4 ಏನಿದೆ? 3 ಇದೆ. ಅದರ ವ್ಯಾಲ್ಯೂ ಬಂದುಬಿಟ್ಟು 40, 42, 25 ಹಾಗೆ 12 ಕೊಟ್ಟಿದ್ದಾರೆ. ಸೊ ಹೇಗಪ್ಪ ಇದು ಕ್ಯಾಲ್ಕುಲೇಟ್ ಮಾಡೋದಂದರೆ, ಫಸ್ಟ್ ಸ್ಟೆಪ್ ಬಂದುಬಿಟ್ಟು ನಮಗೆ ಟು ಫೈಂಡ್ V/W ಫೈಂಡ್ ಮಾಡಬೇಕು. ಅಂದರೆ ವ್ಯಾಲ್ಯೂ ಡಿವೈಡೆಡ್ ಬೈ ವೇಟ್ ಮಾಡಬೇಕು. 40/4 ಎಷ್ಟು? 10 ಆಗುತ್ತೆ. 42/7 ಎಷ್ಟಾಗುತ್ತೆ? 6 ಆಗುತ್ತೆ. 25/5 ಏನಾಗುತ್ತೆ? 5 ಆಗುತ್ತೆ. 12/3 ಏನಾಗುತ್ತೆ? 4 ಆಗುತ್ತೆ. ಇದು ನಾವು ಕಂಡುಹಿಡಿದ್ವಿ. ಈಗ ನೀವು ತಿಳ್ಕೊಬೋದು, ಒಂದೊಂದು ಈ ರಿಸಲ್ಟ್ ಬಂದ ನಂತರ ಇಲ್ಲಿ ಹೆಚ್ಕೊಂಬರ್ಬೋದು. ಒಂದು ಫಸ್ಟಿಗೆ 6 ಬರ್ಬೋದು, 1 ಬರ್ಬೋದು. ಅದನ್ನು ನಾವು ಫಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ, ಈ ಬಂದಿರೋ ಆರ್ಡರ್ನ ಡಿಕ್ರೀಸಿಂಗ್ ಆರ್ಡರ್ನಲ್ಲಿ ನಾವು ಕನ್ಸ್ಟ್ರಕ್ಟ್ ಮಾಡಬೇಕು ಟೇಬಲ್ನ. ಹೇಗಪ್ಪ ಅಂತಂದರೆ, ಫಸ್ಟ್ ನೀವು V/W ರಿಸಲ್ಟ್ಸ್ ಬರ್ಕೊಂಬಿಡ್ರಿ ಡಿಕ್ರೈಸ್ ವಾಯ್ಸ್. 10, 6 ಹಾಗೆ 5, 4 ಈ ಥರ ಬರ್ಕೊಂಡ್ಮೇಲೆ ಕಂಡುಹಿಡಿದಿರೋ ವ್ಯಾಲ್ಯೂಸ್ನ ಇವು ಏನಿದೆಯಲ್ಲ ಐಟಮ್ ವೇಟ್ ಆಗೋ ವ್ಯಾಲ್ಯೂ, ನಂತರ ಇವನು ಬರ್ಕೊಳ್ಳಿ. ಫಸ್ಟ್ V/D ಇದನ್ನಷ್ಟೇ ಫಸ್ಟ್ ಡಿಕ್ರೀಸಿಂಗ್ ಆರ್ಡರ್ ಮಾಡಿದ ನಂತರ ಇದ್ರ ಮುಂದುಳಿರೋ ವ್ಯಾಲ್ಯೂಸ್ನ ಬರ್ಕೋಬೇಕು. ಅಕಸ್ಮಾತ್ ಅದು ಸಾರ್ಟೆಡಲ್ಲಿ ಬಂದಿದ್ದಿಲ್ಲ, ಅನ್ಸಾರ್ಟೆಡ್ ಲಿಸ್ಟಲ್ಲಿ ಬಂದಿತ್ತಪ್ಪ ಅಂತಂದರೆ, ಹೆಚ್ಚು ಕಮ್ಮಿ ಒಂದು ಮೇಲೆ ಒಂದು ಕೆಳಗೆ ಡಿಕ್ರೀಸಿಂಗ್ ಆರ್ಡರ್ ಯಾವುದೇ ಆರ್ಡರ್ದಲ್ಲಿ ಇದ್ದಿದ್ದಿಲ್ಲ ಅಂತಂದರೆ, ಫಸ್ಟ್ ನೀವು ಇದನ್ನು ಡಿಸೆಂಡಿಂಗ್ ಆರ್ಡರ್ನಲ್ಲಿ ಬರ್ಕೊಂಡು ಅಥವಾ ಡಿಕ್ರೀಸಿಂಗ್ ಆರ್ಡರ್ನಲ್ಲಿ ಬರ್ಕೊಂಡು ನಂತರ ಮುಂದೆ ಇರೋ ವ್ಯಾಲ್ಯೂಸ್ನ ಟೇಬಲ್ ಕ್ರಿಯೇಟ್ ಮಾಡ್ಕೋಬೇಕು. ಅದೇ ಇಲ್ಲಿ ಹೇಳಿದ್ದಾರೆ ನೋಡಿ, ಆರ್ಡರ್ ದ ಐಟಮ್ಸ್ ಇನ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ದ ವ್ಯಾಲ್ಯೂ ಬೈ ವೇಟ್ ರೇಷಿಯೋ. ಕೆಪಾಸಿಟಿ M ಗೊತ್ತಾ ನಮಗೆ 10 ಅಂತ ಕ್ವಶನಲ್ಲಿ ನೋಡಿವಿ. ನೆಕ್ಸ್ಟ್ ಈಗೇನಪ್ಪ ಅಂತಂದರೆ, ಅಪ್ಪರ್ ಬೌಂಡ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅಪ್ಪರ್ ಬೌಂಡ್ ಇದು ನೋಡಿ ಫಾರ್ಮುಲಾ. ಅಪ್ಪರ್ ಬೌಂಡ್ ಕ್ಯಾಲ್ಕುಲೇಟ್ ಮಾಡೋದು UB ಅಂದರೆ ಅಪ್ಪರ್ ಬೌಂಡ್ ವ್ಯಾಲ್ಯೂ ಪ್ಲಸ್ ಕೆಪಾಸಿಟಿ ಮೈನಸ್ ವೇಟ್ ಆಫ್ ದಿ ಐಟಮ್. ನೆಕ್ಸ್ಟ್ V/I+1 ಅಂದರೆ ಐಟಮ್ ಇದೆಯಲ್ಲ, ವ್ಯಾಲ್ಯೂಮ್ನ ಹೈಟು +1 ಅಂದರೆ ಇನ್ಕ್ರೀಸ್ ಅದರ ಕೆಳಗೆ. ಅಂದರೆ ಈಗ ವ್ಯಾಲ್ಯೂ ಇಲ್ಲಿದೆ ನೋಡಿ, ವ್ಯಾಲ್ಯೂ ಆಫ್ ಐಟಮ್ ಏನಿದೆ I ಇದೆ. +1 ಏನಂದರೆ ಅದರ ನೆಕ್ಸ್ಟ್, +1 ಅಂದರೆ ಅದರ ನೆಕ್ಸ್ಟ್ ಇರೋ ವ್ಯಾಲ್ಯೂನ ಕನ್ಸಿಡರ್ ಮಾಡಬೇಕು. ಡಿವೈಡ್ ಬೈ ಇದೆ ಸೇಮ್ W/I. ಈಗ 4 ಇದೆ ಅಂತ ತಿಳ್ಕೊಳ್ಳಿ. ಐಟಮ್ 1 ಇಂದ ವ್ಯಾಲ್ಯೂ 4 ಇದೆ. +1 ಅಂದರೆ ನೆಕ್ಸ್ಟ್ ವ್ಯಾಲ್ಯೂ ಡಿವೈಡ್ ಬೈ ನೆಕ್ಸ್ಟ್ ವ್ಯಾಲ್ಯೂ ಹಾಗೆ ಕನ್ಸಿಡರ್ ಮಾಡಬೇಕು. ಇಲ್ಲಿದೆ ನೋಡಿ, W ಅಂದರೆ ಟೋಟಲ್ ವೇಟ್, ಅದೇ ಹೇಳಿದೆಲ್ಲ ವೇಟ್. ವ್ಯಾಲ್ಯೂ ಬಂದುಬಿಟ್ಟು V ಬಂದುಬಿಟ್ಟು ಟೋಟಲ್ ಪ್ರಾಫಿಟ್ ಆರ್ ವ್ಯಾಲ್ಯೂ ಗಿವನ್ ಕೊಟ್ಟಿರೋ ಟೇಬಲಲ್ಲಿ. ನೆಕ್ಸ್ಟ್ ಈಗ ಸ್ಟಾರ್ಟ್ ಮಾಡೋಣ ಪ್ರಾಬ್ಲಮ್. ಮೊದಲು ಯಾವಾಗಲೂ ಇನಿಷಿಯಲಿ ಅಂದರೆ ಮೊದಲದಾಗಿ I ವ್ಯಾಲ್ಯೂನ 0 ಅಂತಲೇ ಕನ್ಸಿಡರ್ ಮಾಡಬೇಕು. 0 ಅಂತ ಕನ್ಸಿಡರ್ ಮಾಡಿದ್ರೆ ನಮಗೆ ಏನು ಸಿಗುತ್ತೆ? ವ್ಯಾಲ್ಯೂ ಯಾವಾಗಲೂ 0ನೇ ಇರುತ್ತೆ, ವೇಟೂ 0 ಇರುತ್ತೆ. ಬಟ್ ನಮಗೆ ಇಲ್ಲಿ ಕನ್ಫ್ಯೂಸ್ ಆಗ್ಬಿಡೋದು. ನಮಗೆ ಇಲ್ಲಿ ವ್ಯಾಲ್ಯೂ ಕೊಟ್ಟಿದ್ದಾರೆ 10. ಇದು ಕಾನ್ಸ್ಟೆಂಟ್ ಇರುತ್ತೆ, ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಕೆಪಾಸಿಟಿ ವ್ಯಾಲ್ಯೂ ಇಲ್ಲಿದೆ ನೋಡಿ, ಕೆಪಾಸಿಟಿ ವ್ಯಾಲ್ಯೂ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ವ್ಯಾಲ್ಯೂ ಏನೇ ಇರಲಿ, ಐಟಮ್ ವ್ಯಾಲ್ಯೂ 0 ಇರಲಿ, ಏನಾದರೂ ಇರಲಿ, ವೇಟ್ ಏನಾದರೂ ಇರಲಿ. M ಅಂದರೆ ಕೆಪಾಸಿಟಿ ಮೈನಸ್ ಅಂದರೆ 10 - 0 ಏನಾಗುತ್ತೆ? 10 ಆಗುತ್ತೆ. ನೆಕ್ಸ್ಟ್ V/I ಅಂದರೆ ಈಗ ನೋಡಿ, ನಾವು I ವ್ಯಾಲ್ಯೂ ಏನಂತ ಕನ್ಸಿಡರ್ ಮಾಡಬೇಕು? 0. ಈಗ ಏನಿದೆ? +1 ಡಿವೈಡೆಡ್ ಬೈ W/0 + 1 ಏನಾಗುತ್ತೆ? V/1 ಡಿವೈಡೆಡ್ ಬೈ W/1 ಅಂದರೆ ಏನಾಗುತ್ತೆ? ಇಲ್ಲಿ ನೋಡ್ಬೋದು ನೀವು, V/1 ಎಷ್ಟಿದೆ? 40 ಇದೆ. W ವ್ಯಾಲ್ಯೂ ಏನಿದೆ? 4 ಇದೆ. ಸೊ 40 ಡಿವೈಡೆಡ್ ಬೈ 4 = ಏನಾಗುತ್ತೆ? 10 ಆಗುತ್ತೆ. ಸೊ ಈ ವ್ಯಾಲ್ಯೂನ ಇಲ್ಲಿ ಕಂಡುಹಿಡಿದ್ವಿ. ನೆಕ್ಸ್ಟ್ ಬಂದುಬಿಟ್ಟು ಫಾರ್ ಐಟಮ್ 1 ವ್ಯಾಲ್ಯೂನ ಕಂಡುಹಿಡಿಯೋಣ. ಇದರಲ್ಲಿ 2 ಟೈಪ್ಸ್ ಬರುತ್ತೆ. ಅದರಲ್ಲಿ ವಿತ್ ಐಟಮ್ 1 ಕನ್ಸಿಡರ್ ಮಾಡಬೇಕು, ವಿತೌಟ್ ಐಟಮ್ ಕನ್ಸಿಡರ್ ಮಾಡದೆ ವ್ಯಾಲ್ಯೂನ ಕಂಡುಹಿಡಿಬೇಕು. ನಮಗೆ ಗೊತ್ತಿದೆ ಫಾರ್ಮುಲಾ ಏನಪ್ಪ ಅಂತಂದರೆ, UB = V + M - W ಇಂಟು V/I+1 ಹಾಗೆ ಡಿವೈಡೆಡ್ ಬೈ W/I+1. ಇದು ನಮ್ಮ ಫಾರ್ಮುಲಾ. ಇದನ್ನು ಯೂಸ್ ಮಾಡಿ ಇವನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಬೋದು. ಈಗ ನೋಡಿ, ಮೊದಲು
ಒಂದೊಂದೇ ಟರ್ಮ್ನ ಕಂಡು ಹಿಡ್ಕೊತ ಹೋಗ್ಬೇಕು. ಮೊದಲು ನಾವು ಬ್ರಾಕೆಟ್ನಲ್ಲಿರೋದು ನೋಡಮ್ಮ. ಎಮ್ ನಮಗೆ ಸಿಕ್ಕಿದೆ, ಡಬ್ಲ್ಯೂ ಹಾಗೆ ವಿ ಚೆಕ್ ಮಾಡೋಣ. ಡಬ್ಲ್ಯೂ ಏನಪ್ಪ ಅಂತಂದರೆ ಲಾಸ್ಟ್ ವ್ಯಾಲ್ಯೂ, ಅಂದರೆ ನಮಗೆ ಲಾಸ್ಟಿಗೆ ಅಂದರೆ ಪ್ರೀವಿಯಸ್ ಸಿಕ್ಕಿರೋಂಥ ವ್ಯಾಲ್ಯೂ ಪ್ಲಸ್ ಪ್ರೆಸೆಂಟ್ ಇರೋ ವ್ಯಾಲ್ಯೂನ ಆ್ಯಡ್ ಮಾಡಿದರೆ ನಮಗೆ ಸಿಗುತ್ತೆ ವ್ಯಾಲ್ಯೂ. ಸೊ ಪ್ರೀವಿಯಸ್ಸಲ್ಲಿ ನಮಗೆ 0 ಇದೆ, 0 + 4 ಏನಾಗುತ್ತೆ, ಡಬ್ಲ್ಯೂ ವ್ಯಾಲ್ಯೂ 4 ಆಗುತ್ತೆ. ನೆಕ್ಸ್ಟ್ ಅದೇ ಸೇಮ್ ಇದೇ ಥರ ವಿ ಪ್ರೀವಿಯಸ್ ವ್ಯಾಲ್ಯೂ 0 ಇತ್ತು ಪ್ಲಸ್ 40 ವ್ಯಾಲ್ಯೂ ಏನಿದೆ ನೋಡಿ, ಫಸ್ಟ್ ಐಟಮಿಂದು 4 ಇದೆ. ವೇಟ್ ಫಸ್ಟ್ ಐಟಮ್, ಇದು ಐಟಮ್ ಇದು ಐಟಮ್ ಇಲ್ಲಿದೆ ನೋಡಿ ಐಟಮ್ ಅಂತ. ಸೊ ಡಬ್ಲ್ಯೂ ಏನಿದೆ 4, ಅದಕ್ಕೆ ಇದು 40, 0 + 40 ಏನಾಗುತ್ತೆ 14 ಆಗುತ್ತೆ. ನೆಕ್ಸ್ಟ್ ಎಮ್ ಮೈನಸ್ ಡಬ್ಲ್ಯೂ, ಇದರಲ್ಲಿರೋ ಒಂದೊಂದೇ ಟರ್ಮ್ಸ್ನ ಫೈಂಡ್ ಮಾಡ್ಕೊತಾ ಹೋಗಬೇಕು. ಎಮ್ ಮೈನಸ್ ಡಬ್ಲ್ಯೂ ಏನಾಗುತ್ತೆ ಅಂದರೆ ಎಮ್ ನಮಗೆ ಕೊಟ್ಟಿದ್ದಾರೆ ಆವಾಗಲೇ ಎಮ್ = 10 ಅಂತ ಕೊಟ್ಟಿದ್ದಾರೆ. ಸೊ 10 - 4 ಏನಾಗುತ್ತೆ 6 ಆಗುತ್ತೆ. ಈಗ ಈ ವ್ಯಾಲ್ಯೂನಲ್ಲಿ ಇವೆಲ್ಲ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. 40 + 6 × 6 ಮಾಡಿದ್ರೆ ನಮಗೆ 76 ಬರುತ್ತೆ. ನಾವು ವಿತ್ ಐಟಮ್ ವ್ಯಾಲ್ಯೂಸ್ನ ಐಟಮ್ 1 ವ್ಯಾಲ್ಯೂಸ್ನ ಆ್ಯಡ್ ಮಾಡಿದ್ದಕ್ಕೆ 76 ಬಂತು. ವಿತೌಟ್ ಐಟಮ್ 1 ವ್ಯಾಲ್ಯೂಸ್ನ ಆ್ಯಡ್ ಮಾಡಬಾರ್ದು, ಅಂದರೆ ಈ ವ್ಯಾಲ್ಯೂಸ್ನ ಯಾವುದನ್ನು ತಗೋಬಾರ್ದು, 0 ಅಂತಲೇ ಕನ್ಸಿಡರ್ ಮಾಡಬೇಕು. ಪ್ರೀವಿಯಸ್ಸಲ್ಲಿ ಇದು ಪ್ರೀವಿಯಸ್, ಯಾವಾಗಲೂ ಇದು ಪ್ರೀವಿಯಸ್ ವ್ಯಾಲ್ಯೂನೇ ಕನ್ಸಿಡರ್ ಮಾಡಬೇಕು. ಯಾವಾಗಲೂ ಪ್ರೀವಿಯಸ್ ಪ್ಲಸ್ ಪ್ರೆಸೆಂಟ್ ವ್ಯಾಲ್ಯೂ ಏನಿದೆ ವಿತೌಟ್ ಐಟಮ್ಸ್ 1 ಇದೆ. ಸೊ 0 + 0 ಏನಾಗುತ್ತೆ 0 ಆಗುತ್ತೆ. ವಿ ವ್ಯಾಲ್ಯೂ 0 + 0 ಏನಾಗುತ್ತೆ 0 ಆಗುತ್ತೆ. ಬಟ್ ಇಲ್ಲಿ ನಾನು ನಿಮಗೆ ಯಾವಾಗಲೂ ಹೇಳೀನಿ, ಎಮ್ ವ್ಯಾಲ್ಯೂ ಯಾವಾಗಲೂ ಕಾನ್ಸ್ಟೆಂಟ್ ಇರುತ್ತೆ, ಚೇಂಜ್ ಮಾಡೋವಾಗಿಲ್ಲ, 0ನೂ ತಗೊಳಂಗಿಲ್ಲ ಏನಿಲ್ಲ ಅಂತ. ಅದಕ್ಕೆ 10 - 0 ಏನಾಗುತ್ತೆ 10 ಆಗುತ್ತೆ. ಸೊ ಇವನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದರೆ ನಮಗೆ 0 ಪ್ಲಸ್ ಅಂದರೆ ವಿ ವ್ಯಾಲ್ಯೂ 0 + 10 × 6 ಏನಾಗುತ್ತೆ 60 ಆಗುತ್ತೆ. 60 ಸಿಗುತ್ತೆ ನಮಗೆ ವಿತೌಟ್ ಐಟಮ್ 1. ಇದರಲ್ಲಿ ಹೇಗಪ್ಪ ನಾವು ವ್ಯಾಲ್ಯೂನ ಕನ್ಸಿಡರ್ ಮಾಡೋದಂದರೆ, ಇವೆರಡರಲ್ಲಿ ದೊಡ್ಡ ನಂಬರ್ ಅಂದರೆ ಬಿಗ್ ನಂಬರ್ ಯಾವುದಪ್ಪ ಅಂದರೆ 76ನ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಐಟಮ್ 2 ಇದೇಗಪ್ಪ ಅಂದರೆ ಸೇಮ್ ಇದೇ ಪ್ರೊಸೀಜರ್ ವಿತ್ ಯಾವುದಪ್ಪ ಐಟಮ್ 2 ವ್ಯಾಲ್ಯೂಸ್ ಆಗಿ ವಿತೌಟ್ ಐಟಮ್ 2 ವ್ಯಾಲ್ಯೂಸ್ ಎರಡನ್ನು ಕಂಡುಹಿಡಬೇಕು. ನೆಕ್ಸ್ಟ್ ವೇಟ್ ಹೇಗಪ್ಪ, ಪ್ರೀವಿಯಸ್ ವ್ಯಾಲ್ಯೂ ಅಂದರೆ ಫಸ್ಟಿಂದಲ್ಲ, ಇದರ ಪ್ರೀವಿಯಸ್ ಹಿಂದುಳಿದು ನಮಗೆ ಎಷ್ಟು ಸಿಕ್ಕಿದೆ, ಡಬ್ಲ್ಯೂ 4 ಇದೆ, ಅದಕ್ಕೆ 4 + ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟಿದೆ, ಪ್ರೆಸೆಂಟ್ ವ್ಯಾಲ್ಯೂ ಇಲ್ಲಿ ನೋಡಿ 4 ಇದೆ, 4 + 7. ಸೊ 4 + 7 ಏನಾಗುತ್ತೆ 11 ಆಗುತ್ತೆ. ಸೊ 4 + 11 ಇಲ್ಲಿ ನೋಡಿ 11 ಏನಾಗುತ್ತೆ. ನಾವಿಲ್ಲಿ ಮಾಡಬೇಕಾಗಿದ್ದು ಏನು, ಎಮ್ ಮೈನಸ್ ಡಬ್ಲ್ಯೂ ಅಂದರೆ ಎಮ್ 10 - 11 ಮಾಡಿದರೆ ವ್ಯಾಲ್ಯೂ ಏನು ಬರುತ್ತೆ -1 ಬರುತ್ತೆ. ಸೊ ಇಟ್ ಈಸ್ ನೆಗೆಟಿವ್. ಅದು ನಾವು ಯಾವುದನ್ನ ಮೈನಸ್ನ ಕನ್ಸಿಡರ್ ಮಾಡಿದಾಗ ಅಂದರೆ ಗ್ರೇಟರ್ ಇರಬಾರ್ದು, ವೇಟ್ ವ್ಯಾಲ್ಯೂ ಎಮ್ಕಿನ ಗ್ರೇಟರ್ ಇರಬಾರ್ದು. ಸೊ ಗ್ರೇಟರ್ ಇದ್ದರಿಂದ ಇದು ಕನ್ಸಿಡರ್ ಮಾಡೋದಾಗಲ್ಲ, ಅದಕ್ಕೆ ನಾಟ್ ಫಿಸಿಬಲ್ ಅಂತೇಳಿ ಬರ್ತೀವಿ. ನೆಕ್ಸ್ಟ್ ವಿತೌಟ್ ಐಟಮ್ 2 ಕನ್ಸಿಡರ್ ಮಾಡೋಣ. ಡಬ್ಲ್ಯೂ = ಪ್ರೀವಿಯಸ್ ವ್ಯಾಲ್ಯೂ ಏನು ಬಂದಿದೆ ನಮಗೆ, ಇಲ್ಲಿ ವ್ಯಾಲ್ಯೂ 4 ಬಂದಿದೆ. ಇದನ್ನೇ ವಿತೌಟ್ ಐಟಮ್ 1 ಐತೆ ಅಂತೇಳಿ ಇದನ್ನೇ ಕನ್ಸಿಡರ್ ಮಾಡಬೇಕಾಗಿಲ್ಲ, ಇದನ್ನೇ ಕನ್ಸಿಡರ್ ಮಾಡಬೇಕು. ಪ್ರೀವಿಯಸ್ ವ್ಯಾಲ್ಯೂ ಏನಿದೆ 4 ಇದೆ, 4 + ವಿತೌಟ್ ಐಟಮ್ 2 ಅಂದರೆ ಇವು ಯಾವ ವ್ಯಾಲ್ಯೂಸ್ನ ಕನ್ಸಿಡರ್ ಮಾಡಿ, ಅದಕ್ಕೆ 4 + 0 = ಏನಾಗುತ್ತೆ 4 ಆಗುತ್ತೆ. 40 + 0 ವ್ಯಾಲ್ಯೂ ಏನಾಗುತ್ತೆ 40 ಆಗುತ್ತೆ. ಎಮ್ ಮೈನಸ್ ಡಬ್ಲ್ಯೂ ಮಾಡಬೇಕು ಅಂದರೆ ಎಮ್ ನಮಗೆ ಕೆಪಾಸಿಟಿ 10 ಗೊತ್ತಿದೆ, ವ್ಯಾಲ್ಯೂ ಏನಿದೆ 4 - 4 6 ಆಗುತ್ತೆ. ಸೊ ಇದನ್ನು ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ನಮಗೆ 70 ಸಿಗುತ್ತೆ. ಎರಡರಲ್ಲಿ ಏನಕ್ಕೇನಿದೆ ಇದನ್ನು ಕನ್ಸಿಡರೇ ಮಾಡಬಾರ್ದು. ಸೊ ಇಟ್ ಈಸ್ 70 ವಿತೌಟ್ ಐಟಮ್ ನಮಗೆ ಸಿಕ್ಕಿದೆ. ಸೊ ಇಟ್ ಈಸ್ 70. ನೆಕ್ಸ್ಟ್ ಐಟಮ್ 3 ನೋಡೋಣ. ಡಬ್ಲ್ಯೂ ಪ್ರಿವಿಯಸ್ ವ್ಯಾಲ್ಯೂ ಏನು ಸಿಕ್ಕಿದೆ ನಮಗೆ, ಡಬ್ಲ್ಯೂನಲ್ಲಿ 4 ಸಿಕ್ಕಿದೆ. ಸೊ 4 ಪ್ಲಸ್ ಈಗ ಎಷ್ಟಿದೆ ಐಟಮ್ 3ನ ವ್ಯಾಲ್ಯೂ 5 ಇದೆ. ಸೊ ಅದಕ್ಕೆ 4 + 5 = 9 ಆಗುತ್ತೆ. ನೆಕ್ಸ್ಟ್ ಪ್ರೀವಿಯಸ್ನಲ್ಲಿ ನಮಗೆ 40 ಸಿಕ್ಕಿದೆ, 40 ಪ್ಲಸ್ ಈಗಿರೋ ವ್ಯಾಲ್ಯೂ 25 ಇದೆ, ಅದಕ್ಕೆ 40 + 25 ಮಾಡಿದ್ವಿ 65 ಬಂತು. ನೆಕ್ಸ್ಟ್ ಎಮ್ ಮೈನಸ್ ಡಬ್ಲ್ಯೂ ಮಾಡಬೇಕು ಅಂದರೆ 10 - 9 ಕೆಪಾಸಿಟಿ ಅಂದರೆ 10 ಕೊಟ್ಟಿದ್ದಾರೆ, -9 ಮಾಡಿದ್ರೆ 1 ಬರುತ್ತೆ. ಸೊ ಅಪ್ಪರ್ ಬೌಂಡ್ ನಮಗೆ ಸಬ್ಸ್ಟಿಟ್ಯೂಟ್ ಮಾಡಿದರೆ 69 ಬರುತ್ತೆ. ಇಲ್ಲಿದೆ ನೋಡಿ ಫಾರ್ಮುಲಾ, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಆವಾಗ ನಮಗೆ 65 ಬರುತ್ತೆ. ನೆಕ್ಸ್ಟ್ ವಿತೌಟ್ ಐಟಮ್ ಅಂದರೆ ಯಾವುದೇ ವ್ಯಾಲ್ಯೂಸ್ನ ಕನ್ಸಿಡರ್ ಮಾಡಬಾರ್ದು, 0 ಅಂತಲೇ ಹಾಕ್ಕೊಳ್ಬೇಕು. ಸೊ ಪ್ರೀವಿಯಸ್ ವ್ಯಾಲ್ಯೂ ನಮಗೆ ಇಲ್ಲಿ ನೋಡಿ ಚೆಕ್ ಮಾಡಿ 4 ಇದೆ, 4 ಬರ್ಕೊಳ್ಳಿ. ನೆಕ್ಸ್ಟ್ 40 ಇದೆ, 40 ಪ್ರೀವಿಯಸ್ ವ್ಯಾಲ್ಯೂ ಪ್ಲಸ್ 0 ಯಾಕಂದರೆ ವಿತೌಟ್ ಯಾವುದೇ ಐಟಮ್ ವ್ಯಾಲ್ಯೂಸ್ನ ಕನ್ಸಿಡರ್ ಮಾಡಬಾರ್ದು. ಇದನ್ನು ಮಾಡಿದಾಗ ನಮಗೆ ಡಬ್ಲ್ಯೂ ಮತ್ತು ವಿ ವ್ಯಾಲ್ಯೂ ಸಿಗುತ್ತೆ 4 and 40. ನೆಕ್ಸ್ಟ್ ಫಾರ್ಮುಲಾ ಪ್ರಕಾರ ಎಮ್ ಮೈನಸ್ ಡಬ್ಲ್ಯೂ ಮಾಡಬೇಕು, 10 - 4 ಮಾಡಿದರೆ 6 ಸಿಗುತ್ತೆ. ಸೊ ಅಪ್ಪರ್ ಬೌಂಡ್ = ಯು ವ್ಯಾಲ್ಯೂ ಅಂದರೆ ವಿ ವ್ಯಾಲ್ಯೂ ಏನಿದೆ 40, ವ್ಯಾಲ್ಯೂ ಏನು ಸಿಕ್ಕಿದೆ 40 ಪ್ಲಸ್ ಇದು ಎಮ್ ಮೈನಸ್ ಡಬ್ಲ್ಯೂ 6 ಸಿಕ್ಕಿದೆ, 6 × v(i+1) / w(i+1) ಮಾಡಿದ್ದಕ್ಕೆ 4 ಸಿಕ್ಕಿದೆ. ಸೊ ಇವೆಲ್ಲ ಪ್ಲಸ್ ಮಾಡಿದರೆ ನಮಗೆ 64 ಸಿಗುತ್ತೆ. ಇಲ್ಲಿ ನೋಡಿ ನಾನು v(i+1) / w(i+1) ಇದನ್ನು ಹೇಳ್ಕೊಳ್ಳಿಲ್ಲ, ಹೇಗಪ್ಪ ಅಂತೇಳಿ ಈಗ ಡಿಸ್ಕಸ್ ಮಾಡೋಣ.
ಇದು ಒಂದು ತಿಳ್ಕೊಂಡ್ರೆ ಸಾಕು, ಎಲ್ಲದಕ್ಕೂ ಅಪ್ಲೈ ಮಾಡ್ಬೋದು. ವಿ ಎಫ್ ಐ ಪ್ಲಸ್, ಈಗ ನಾವು ಐಟಮ್ 3 ತೊಗೊಂಡ್ವಿ. ಐಟಮ್ ಇಲ್ಲಿದೆ ನೋಡಿ, ಐಟಮ್ 3 ವ್ಯಾಲ್ಯೂಸ್ ಏನಿದೆ ವಿ ಇದು ಮತ್ತು ಡಬ್ಲ್ಯೂದು 5 ಇದೆ, ಹಾಗೆ ವಿದು 25 ಇದೆ. ಸೊ ವಿ ಪ್ಲಸ್ 1 ಅಂದರೆ ಏನಪ್ಪ ಅಂತಂದರೆ ಇನ್ಕ್ರಿಮೆಂಟ್ ಮಾಡೋದು, ಅದರ ನೆಕ್ಸ್ಟ್ ರೋಗೆ ಇನ್ಕ್ರಿಮೆಂಟ್ ಮಾಡೋದು. ವಿ ವ್ಯಾಲ್ಯೂ ಎಷ್ಟಿದೆ 12 ಇದೆ, ನೆಕ್ಸ್ಟ್ ಡಬ್ಲ್ಯೂ ವ್ಯಾಲ್ಯೂ 3 ಇದೆ, ಪ್ಲಸ್ 1 ಇದೆ, ಅದಕ್ಕೆ ಇನ್ಕ್ರಿಮೆಂಟ್ ಮಾಡಿವಿ. ಅದಕ್ಕೆ ಇಲ್ಲಿದೆ ನೋಡಿ 12 ಡಿವೈಡೆಡ್ ಬೈ 3 ಏನಾಗುತ್ತೆ 4 ಆಗುತ್ತೆ. ಇಲ್ಲಿದೆ ನೋಡಿ 4, ಅದಕ್ಕೆ ಇಲ್ಲಿ 4 ಕನ್ಸಿಡರ್ ಮಾಡಿವಿ. ಈ ಥರ ನಾವು ಇದನ್ನು ಡಿವೈಡ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಐಟಮ್ 4ನ ಚೆಕ್ ಮಾಡೋಣ. ವಿತ್ ಐಟಮ್ 4 ವ್ಯಾಲ್ಯೂಸ್ನ ಚೆಕ್ ಮಾಡೋಣ. ನಮಗೆ ಲಾಸ್ಟಲ್ಲಿ ನೋಡಿದಾಗೆ ಡಬ್ಲ್ಯೂ ವ್ಯಾಲ್ಯೂ 9 ಸಿಕ್ಕಿದೆ. ಅಂದರೆ ವಿತೌಟ್ ಐಟಮ್ ವ್ಯಾಲ್ಯೂಸ್ನ ಕನ್ಸಿಡರ್ ಮಾಡಬಾರ್ದು, ಯಾವತ್ತಿಗೂ ವಿತ್ ಐಟಮ್ ಇರೋ ವ್ಯಾಲ್ಯೂಸ್ನೇ ಕನ್ಸಿಡರ್ ಮಾಡಬೇಕು. ಎಲ್ಲದಕ್ಕೂ ಪ್ರಿವಿಯಸ್ ವ್ಯಾಲ್ಯೂ ಕನ್ಸಿಡರ್ ಮಾಡಬೇಕಂತಂದರೆ ವಿತ್ ಐಟಮ್ ಇರೋದನ್ನೇ ಕನ್ಸಿಡರ್ ಮಾಡಬೇಕು. ಡಬ್ಲ್ಯೂ ವ್ಯಾಲ್ಯೂ ಎಷ್ಟಿದೆ 9 ಇದೆ. ಸೊ ವಿ ವ್ಯಾಲ್ಯೂ ಎಷ್ಟಿದೆ 65 ಇದೆ. ಸೊ ಇವುಗಳನ್ನ ಕನ್ಸಿಡರ್ ಮಾಡಬೇಕು. ಸೊ ಇಲ್ಲಿ ನೋಡಿ ಡಬ್ಲ್ಯೂ ಈಕ್ವಲ್ ಟು ಪ್ರಿವಿಯಸ್ ವ್ಯಾಲ್ಯೂ 9 ಇದೆ, ಈಗ ತಾನೇ ನೋಡಿದ್ವಿ, ಪ್ಲಸ್ ವ್ಯಾಲ್ಯೂ ಏನಿದೆ ಡಬ್ಲ್ಯೂ ವ್ಯಾಲ್ಯೂ ಇಲ್ಲಿ ನೋಡಿ 3 ಇದೆ. 9 + 3 ಏನಾಗುತ್ತೆ 12 ಆಗುತ್ತೆ. ಬಟ್ ನಮ್ಮ ಕೆಪಾಸಿಟಿ ಕೊಟ್ಟಿರೋ ಕೆಪಾಸಿಟಿ ಎಷ್ಟಿದೆ 10 ಇದೆ. ಸೊ 12 ಈಸ್ ಗ್ರೇಟರ್ ದೆನ್ 10 ಆಗುತ್ತೆ. ಸೊ ಇಟ್ ಈಸ್ ನಾಟ್ ಕನ್ಸಿಡರೇಬಲ್, ಅಂದರೆ ನಾಟ್ ಫಿಸಿಬಲ್ ಅಂತ ಅರ್ಥ. ಇಟ್ ಈಸ್ ಕನ್ಸಿಡರ್, ನಾವು ಇದನ್ನ ಕನ್ಸಿಡರೇ ಮಾಡಬಾರ್ದು. ನೆಕ್ಸ್ಟ್ ವಿತೌಟ್ ಐಟಮ್ 4 ವ್ಯಾಲ್ಯೂಸ್ನ ಚೆಕ್ ಮಾಡೋಣ. ಡಬ್ಲ್ಯೂ ಈಕ್ವಲ್ ಟು ಪ್ರಿವಿಯಸ್ ವ್ಯಾಲ್ಯೂ 9 ಇದೆ, ಪ್ಲಸ್ ಯಾವುದೇ ವ್ಯಾಲ್ಯೂಸ್ನ ಕನ್ಸಿಡರ್ ಮಾಡಿಲ್ಲ ಅಂದರೆ ನಮಗೆ 0 ಸಿಗುತ್ತೆ. 9 + 0 9 ಆಗುತ್ತೆ. 65 + 0 ಏನಾಗುತ್ತೆ 65 ಆಗುತ್ತೆ ವ್ಯಾಲ್ಯೂ. ಇದು ಡಬ್ಲ್ಯೂ ವೇಟ್ ಆಗುತ್ತೆ. ಸೊ ನೆಕ್ಸ್ಟ್ ಎಮ್ ಮೈನಸ್ ಕೆಪಾಸಿಟಿ ಮೈನಸ್ ವೇಟ್ ಮಾಡಿದರೆ ನಮಗೆ 1 ಸಿಗುತ್ತೆ. ಈಗ ಅಪ್ಪರ್ ಬೌಂಡ್ ಕಂಡುಹಿಡಿಬೇಕಂತಂದರೆ ಈ ಫಾರ್ಮುಲಾನ ಯೂಸ್ ಮಾಡಬೇಕು. ವಿ ಏನು ಸಿಕ್ಕಿದೆ 65 + 1, ಎಮ್ ಮೈನಸ್ ಡಬ್ಲ್ಯೂ ಏನಾಗುತ್ತೆ 1 ಆಗುತ್ತೆ, ಇಂಟು ಇದು ನೆಕ್ಸ್ಟ್ ಇಲ್ಲಲ್ಲಪ್ಪ ನಮಗೆ ನೆಕ್ಸ್ಟ್ ರೋ ಇಲ್ಲಲ್ಲ, ಏನಂತ ಕನ್ಸಿಡರ್ ಮಾಡಬೇಕಂತಂದರೆ ಇದಕ್ಕೆ ರಿಸಲ್ಟ್ ಏನಪ್ಪ ಅಂತಂದರೆ ಇದರ ಪ್ರೀವಿಯಸ್ ಅಂದರೆ ಐಟಮ್ 3ನ ಆನ್ಸರ್ ಏನಿದೆ ಅದೇ ನಮಗೆ ಅಪ್ಪರ್ ಬೌಂಡ್ ಅಂತೇಳಿ ಕನ್ಸಿಡರ್ ಮಾಡಬೇಕು. ಇದರಲ್ಲಿ ಯಾವುದು ಗ್ರೇಟ್ ಇದೆಯಪ್ಪ, ಗ್ರೇಟೆಸ್ಟ್ ಯಾವುದಿದೆ 69 ಇದೆ. ಸೊ ಇಟ್ ಈಸ್ ದ ಆನ್ಸರ್. ಅಪ್ಪರ್ ಬೌಂಡ್ನ ನಾವು 69 ಅಂತೇಳಿ ಕನ್ಸಿಡರ್ ಮಾಡ್ಬೋದು. ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಆಪ್ಟಿಮಲ್ ಸೊಲ್ಯೂಷನ್ ಅಂತೇಳಿ ಕನ್ಸಿಡರ್ ಮಾಡ್ಬೋದು. ಈಗ ಸೊಲ್ಯೂಷನ್ ವೆಕ್ಟರ್ ಹೇಗಪ್ಪ ಕಂಡುಹಿಡಿದೀವಿ ಅಂತಂತಂದರೆ ಇಲ್ಲಿ ನೋಡಿ, ವಿತ್ ಐಟಮ್ ವ್ಯಾಲ್ಯೂಸ್ ಯಾವುದ್ಯಾವುದರಲ್ಲಿ ನಮಗೆ ಸಿಕ್ಕಿದೆ. ವಿತ್ ಐಟಮ್ ವ್ಯಾಲ್ಯೂಸ್ ನಮಗೆ 1ನಲ್ಲಿ ಸಿಕ್ಕಿದೆ, 2ರಲ್ಲಿ ಸಿಕ್ಕಿಲ್ಲ. ಸೊ ಇದಕ್ಕೆ ಸಿಕ್ಕಿಲ್ಲ. ನೆಕ್ಸ್ಟ್ ಐಟಮ್ 3ನಲ್ಲಿ ಸಿಕ್ಕಿದೆ. ಸೊ ಐಟಮ್ 3 ಸಿಕ್ಕಿದೆ. ವಿತ್ ಐಟಮ್ 4ಅಲ್ಲಿ ನಮಗೆ ವ್ಯಾಲ್ಯೂ ಸಿಕ್ಕಿಲ್ಲ. ಸೊ ಇದಕ್ಕೆ ಸಿಕ್ಕಿಲ್ಲ. ಈಗ ಸೊಲ್ಯೂಷನ್ ವೆಕ್ಟರ್ ಯಾವುದಪ್ಪ ಅಂತಂದರೆ ವಿತ್ ಐಟಮ್ ಇರೋ ವ್ಯಾಲ್ಯೂಸ್ನಲ್ಲಿ ಯಾವುದು ನಮಗೆ ರಿಸಲ್ಟ್ ಸಿಕ್ಕಿದೆ ಅಂದರೆ 1 ಹಾಗೆ 3. ಸೊ ಅದಕ್ಕೆ 1 ಮತ್ತು 3 ಐಟಮ್ನಲ್ಲಿ ನಮಗೆ ಸೊಲ್ಯೂಷನ್ ವೆಕ್ಟರ್ ಸಿಕ್ಕಿದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಈ ಗ್ರಾಫ್ನ ಹೇಗಪ್ಪ ಕನ್ಸ್ಟ್ರಕ್ಟ್ ಮಾಡೋದು ಅಂತೇಳಿ ಡಿಸ್ಕಸ್ ಮಾಡೋಣ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.